Hello friends, welcome to my YouTube channel. Stay tuned. ಸೀತಾರಾಮ ಸೀರಿಯಲ್. ಸೀತಾರಾಮಾಯಣದಲ್ಲಿ ಪ್ರೇಮಾಯಣ ಶುರುವಾಯಿತು. ಲವ್ ಸೀಸನ್ ವೀಕ್ಷಕರಿಗೆ ಹೊಸ ಸುಳುವಿನ ಸರ್ಪ್ರೈಸ್. ಸೀತಾರಾಮ ಧಾರಾವಾಹಿಯಲ್ಲೀಗ ಪ್ರೇಮಾಯಣ ಶುರುವಾಗುವ ಸೂಚನೆ ಸಿಕ್ಕಿದೆ. ಬೀಚ್ ಬಳಿ ಕೈ ಹಿಡಿದು ಸೀತಾರಾಮ ಸುತ್ತಾಡುತ್ತಿದ್ದಾರೆ. ಪ್ರೇಮ ನಿವೇದನೆಯನ್ನು ಮಾಡಿ ಮದುವೆ ಆಗ್ತೀರಾ ಎಂದು ಕೇಳಿದ್ದಾನೆ ರಾಮ. ಸೀತಾರಾಮ ಸೀರಿಯಲ್ ಕನ್ನಡ ಕಿರುತೆರೆಯ ವೀಕ್ಷಕರನ್ನು ಮೋಡಿ ಮಾಡುತ್ತಿರುವ ಸೀರಿಯಲ್ಗಳಲ್ಲಿ ಜೀ ಕನ್ನಡ ಪ್ರಸಾರವಾಗುತ್ತಿರುವ ಸೀತಾರಾಮ ಧಾರಾವಾಹಿ ಸಹ ಒಂದು. ಸಿಂಗಲ್ ಪೇರೆಂಟ್, ತಾಯಿಯೊಬ್ಬಳ ಬದುಕು ಮತ್ತು ಬವಣೆಯನ್ನು ತೆರೆದಿಡುವ ಈ ಸೀರಿಯಲ್ನಲ್ಲಿ ಆಗರ್ಭ ಶ್ರೀಮಂತನ ಪ್ರೀತಿ ಕಥೆಯೂ ಹೈಲೈಟ್. ಹೆಸರಿಗಷ್ಟೇ ಸಿಹಿಯಾಗಿರುವ ಪುಟಾಣಿ ಸಿಹಿಗೆ ಇಲ್ಲಿ ಸಕ್ಕರೆ ಕಾಯಿಲೆ. ಆ ಪುಟಾಣಿ ಮಗಳನ್ನು ಸಲಹುತ್ತಾ ಸವಾಲುಗಳನ್ನು ಎದುರಿಸುತ್ತಾ ಏರಿಳಿತದ ಬದುಕು ನಡೆಸುವವಳು ಸೀತಾ. ಹೀಗೆ ಸಾಗುವ ಹಾದಿಯಲ್ಲಿ ಅಡ್ಡಲಾಗುವ ವಿಲನ್ಗಳು ಇದ್ದಾರೆ. ಅವರೆಲ್ಲರ ನಡುವೆಯೇ ಶ್ರೀರಾಮನ ಪ್ರೀತಿಯ ಗಾಳಿಯೂ ಇದೀಗ ಸೀತಾಗೆ ಸೋಕುವ ಸಮಯ ಬಂದಾಗಿದೆ. ಸೀತಾರಾಮ ಸೀರಿಯಲ್ನಲ್ಲಿ ರಾಮ ದೇಸಾಯಿ ಕಂಪನಿಯ ಮಾಲೀಕ ಎಂಬ ವಿಚಾರ ತಿಳಿದ ಬಳಿಕ ಆತನಿಂದ ಕೊಂಚ ಅಂತರ ಕಾಯ್ದುಕೊಂಡಿದ್ದಾಳು ಸೀತಾ. ಆಕೆಯನ್ನು ಮನವೊಲಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ರಾಮ್ಗೆ ಅದು ಸಾಧ್ಯವಾಗಲಿಲ್ಲ. ಒಂದಷ್ಟು ಘಟನೆಗಳು ಇಬ್ಬರ ನಡುವಿನ ಅಂತರವನ್ನು ಕಡಿಮೆ ಮಾಡಿದವು. ಇವರಿಬ್ಬರ ನಡುವಿನ ಸಂಬಂಧ ಗಟ್ಟಿಯಾಗುತ್ತಿದ್ದಂತೆ ಸಿಹಿ ಮತ್ತು ಅಶೋಕನ ಮೊಗದಲ್ಲೂ ನಗು ಉಕ್ಕಿತ್ತು. ಇದೀಗ ಇಬ್ಬರ ನಡುವಿನ ಬಂಧ ಮತ್ತಷ್ಟು ಬಿಗಿಯಾಗಿದೆ. ಇಬ್ಬರೂ ಮತ್ತಷ್ಟು ಹತ್ತಿರವಾಗುತ್ತಿದೆ. ಪ್ರೀತಿಯ ಸಸಿ ಇಬ್ಬರಲ್ಲೂ ಮೊಳಕೆಯೊಡೆಯುತ್ತಿದೆ. ಅದಕ್ಕೆ ಪೂರಕವೆಂಬಂತೆ ಪ್ರೇಮಾಯಣದ ಹಾಡೊಂದು ಹೊರಬಿದ್ದಿದೆ. ಇನ್ನೇನಿದ್ದರೂ ಪ್ರೇಮ ನಿವೇದನೆಯನ್ನಷ್ಟೇ ಹೇಳುವುದಷ್ಟೇ ಬಾಕಿ. ಈಗಾಗಲೇ ತಾತ ಸೂರ್ಯಪ್ರಕಾಶ್ ರಾಮ್ ಮೇಲೆ ಒತ್ತಡ ಹಾಕಿದ್ದಾನೆ. ಆದಷ್ಟು ಬೇಗ ನಿನ್ನ ಪ್ರೀತಿಯನ್ನು ಸೀತಾಳ ಮುಂದೆ ಹೇಳ್ತೀಯೋ ನಾನೇ ಹೋಗಿ ಹೇಳಲೋ ಎಂದಿದ್ದಾನೆ. ಇತ್ತ ಹೇಗಾದರೂ ಮಾಡಿ ಸೀತಾ ಮತ್ತು ರಾಮನನ್ನು ಒಂದು ಮಾಡಬೇಕು ಎಂದು ಅಶೋಕ ಹರಸಾಹಸ ಪಡುತ್ತಿದ್ದಾನೆ. ಪ್ರೇಮಿಗಳ ದಿನದಂದು ಇಬ್ಬರನ್ನೂ ಒಂದೇ ಕಡೆ ಸೇರಿಸಿದ್ದಾನೆ. ಪ್ರಾಣ ಸ್ನೇಹಿತನ ಬದುಕು ಹಸನಾಗಲಿ ಎಂದು ಹರಿಸುತ್ತಿದ್ದೇನೆ. ಈಗ ಪ್ರೇಮ ನಿವೇದನೆಗೆ ಸಮಯ ಪಕ್ವವಾಗಿದೆ ಎಂಬ ಸುಳಿವು ಸಿಕ್ಕಿದೆ. ಶ್ರೀರಾಮ ತನ್ನೊಳಗೆ ಹುದುಗಿಸಿಟ್ಟುಕೊಂಡ ಪ್ರೀತಿಯನ್ನು ಸೀತಾಳ ಮುಂದೆ ಹೇಳುವ ಸಮಯ ಹತ್ತಿರ ಬಂದಿದೆ.